ಆತ್ಮೀಯರೇ ನಮಸ್ಕಾರ. ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ 4ನೇ ಅಧ್ಯಾಯ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಕಳೆದ ಅವಧಿಯಲ್ಲಿ ನಾವು ಮೋಟಿವೇಶನ್ ಅಭಿಪ್ರೇರಣೆಯ ಕುರಿತು ಅಭ್ಯಾಸ ಮಾಡಿದ್ವಿ. ಇವತ್ತಿನ ಅವಧಿಯಲ್ಲಿ ನಾವು ಅದರ ಮುಂದುವರೆದ ಭಾಗ ಅವಧಾನದ ಕುರಿತು ಅಭ್ಯಾಸ ಮಾಡೋಣ. ಅದಕ್ಕೂ ಪೂರ್ವದಲ್ಲಿ ಅವಧಾನಕ್ಕೆ ಸಂಬಂಧಿಸಿದ 2 ಚಿಕ್ಕ ಪ್ರಶ್ನೆಗಳಿದಾವ. ಅದನ್ನ ನೀವು ಅಬ್ಸರ್ವ್ ಮಾಡ್ರಿ. ಮೊದಲನೇ ಒಂದು ಪ್ರಶ್ನೆ ಏನಂತಂದ್ರೆ, ತರಗತಿಯಲ್ಲಿ ಎಲ್ಲರೂ ಕೇಳುತ್ತಾರೆ, ಆದರೆ ಕೆಲವರು ಮಾತ್ರ ಕಲಿಯುತ್ತಾರೆ ಏಕೆ? ಇನ್ನು ಎರಡನೇ ಪ್ರಶ್ನೆ ಏನಂತಂದ್ರೆ, ತರಗತಿಯಲ್ಲಿ 50 ಮಕ್ಕಳಿದ್ದರೂ ಶಿಕ್ಷಕರ ಪಾಠ ಕೇವಲ 10 ಮಕ್ಕಳಿಗೆ ಮಾತ್ರ ಅರ್ಥವಾಗುತ್ತದೆ ಏಕೆ? ಈ ಎರಡೂ ಪ್ರಶ್ನೆಗಳಿಗೆ ಒಂದೇ ಉತ್ತರದ ಏನಂತಂದ್ರೆ ಅವಧಾನದ ಕೊರತೆ. ಸೊ ಈ ಹಿನ್ನೆಲೆಯಲ್ಲಿ ಅವಧಾನಕ್ಕೆ ಸಂಬಂಧಿಸಿದ ಯಾವೆಲ್ಲ ಅಂಶಗಳನ್ನ ನಾವು ಅಭ್ಯಾಸ ಮಾಡೋದದ ಅನ್ನೋದನ್ನ ಒಂದ್ಸಲ ನೋಡೋಣ. ಮೊದಲನೇ ಒಂದು ಭಾಗದಲ್ಲಿ ನಾವು ಅವಧಾನದ ಅರ್ಥ ಮತ್ತು ವ್ಯಾಖ್ಯೆಗಳ ಕುರಿತು ಅಭ್ಯಾಸ ಮಾಡೋಣ. ಎರಡನೇ ಭಾಗದಲ್ಲಿ ಅವಧಾನದ ಪ್ರಕಾರಗಳು ಅಂತ ಬರ್ತಾವ. ಸೊ 3 ಪ್ರಕಾರಗಳದಾವ, ಅವುಗಳ ಕುರಿತು ಅಭ್ಯಾಸ ಮಾಡೋಣ. ಮೂರನೇ ಭಾಗದಲ್ಲಿ ಗಮನ ಸೆಳೆಯುವ 10 ಅಂಶಗಳು ಅಂತ ಹೇಳಿ ಬರ್ತದ, ಅದರ ಕುರಿತು ಅಭ್ಯಾಸ ಮಾಡೋಣ. ಮತ್ತು 4ನೇ ಭಾಗದಲ್ಲಿ ಮಕ್ಕಳ ಗಮನ ಸೆಳೆಯುವ ಶಿಕ್ಷಕರ ತಂತ್ರಗಳು ಅಂತ ಹೇಳಿ ಬರ್ತದ. ಇದನ್ನ ನಾವು ಶೈಕ್ಷಣಿಕ ನಿಹಿತಾರ್ಥಗಳು ಅಂತ ಹೇಳಿ ಕರಿತೀವಿ. ಇವುಗಳ ಕುರಿತು ಅಭ್ಯಾಸ ಮಾಡೋಣ. ಮತ್ತು ಕೊನೆಯಲ್ಲಿ ಈ ಒಂದು ಕಾನ್ಸೆಪ್ಟ್ ಕುರಿತು ನಾವು MCQs ಅನ್ನು ಕೂಡ ಸಾಲ್ವ್ ಮಾಡೋಣ. ಓಕೆ, ಸೊ ಮೊದಲನೇ ಒಂದು ಭಾಗ ಅವಧಾನದ ಅರ್ಥ. ಸಾಮಾನ್ಯವಾಗಿ ನಾವು ಯಾವುದಕ್ಕೆ ಅವಧಾನ ಅಂತ ಹೇಳಿ ಕರಿತೀವಿ ಅಂತಂದ್ರ, ಹಲವಾರು ವಿಷಯಗಳ ಮಧ್ಯೆ ಒಂದು ವಿಷಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋದೇನದಲ್ಲ, ಅದಕ್ಕೆ ನಾವು ಅವಧಾನ ಅಂತ ಹೇಳಿ ಕರಿತೀವಿ. ಅದನ್ನ ನಾವು ಈ ರೀತಿ ಕೂಡ ಹೇಳ್ಬಹುದು. ನಮ್ಮ ಸುತ್ತಮುತ್ತ ಸಾವಿರಾರು ವಿಷಯಗಳಿದ್ದರೂ ಮನಸ್ಸು ಕೇವಲ ಒಂದು ವಿಷಯದ ಮೇಲೆ ಮಾತ್ರ ಬೆಳಕು ಚೆಲ್ಲುವುದೇ ಅವಧಾನ ಅಂತ ಹೇಳಿ ಕರಿತೀವಿ. ಇದನ್ನ ಸಣ್ಣ ಒಂದು ಎಕ್ಸಾಂಪಲ್ ದೊಂದಿಗೆ ನೋಡೋದಾದ್ರ, ಇಲ್ಲಿ ಸಾಕಷ್ಟು ವಸ್ತುಗಳದಾವ. ಉದಾಹರಣೆಗೆ ಇಲ್ಲಿ ಟ್ಯಾಬ್ ಅದ, ಇಲ್ಲಿ ಮೊಬೈಲ್ ಅದ, ಇಲ್ಲಿ ರೋಬೋಟಿಕ್ ಟಾಯ್ ಅದ, ಮತ್ತು ಇಲ್ಲಿ ಕೆಲವೊಂದಿಷ್ಟು ಫೈಲ್ಸ್ ಇದಾವ, ಇಲ್ಲಿ ಒಂದು ಪುಸ್ತಕ ಅದ. ಈ ಎಲ್ಲಾ ವಸ್ತುಗಳ ಮಧ್ಯೆ ನಮ್ಮ ಮನಸ್ಸು ಏನಾಗಿದೆ ಹೇಳ್ರಿ, ಕೇವಲ ಪುಸ್ತಕದ ಕಡೆಗೆ ಮಾತ್ರ ಬೆಳಕನ್ನು ಚೆಲ್ಲದ. ಇದನ್ನ ನಾವ್ ಏನಂತ ಕರಿತೀವಿ ಹೇಳ್ರಿ, ಅವಧಾನ ಅಂತ ಹೇಳಿ ಕರಿತೀವಿ. ಈ ಒಂದು ಅವಧಾನ ಆಗ್ಬೇಕಾದ್ರೆ 2 ಪ್ರಮುಖ ಅಂಶಗಳು ಕಾರಣ ಆಗದಾವ. ಆ ಅಂಶಗಳು ಯಾವತ್ತಂದ್ರೆ, ಒಂದನೇದು ಉದ್ದೀಪನ, ಸ್ಟಿಮ್ಯುಲಸ್ ಅಂತ ಹೇಳಿ ಕರಿತೀವಿ. ಏನಂತಂದ್ರೆ ಗಮನ ಸೆಳೆಯುವ ವಸ್ತು ಅಥವಾ ಘಟನೆ. ಸೊ ಇಲ್ಲಿ ನಮ್ಮ ಗಮನವನ್ನು ಯಾವ್ದು ಸೆಳೆದದ ಹೇಳ್ರಿ, ಪುಸ್ತಕ ಸೆಳೆದದ. ಹಿಂಗಾಗಿ ಪುಸ್ತಕವನ್ನ ನಾವು ಉದ್ದೀಪನ ಅಂತ ಹೇಳಿ ಕರಿತೀವಿ. ಮತ್ತೆ ಇನ್ನು ಎರಡನೇ ಒಂದು ಅಂಶ ಯಾವ್ದಂತಂದ್ರೆ ಅವಧಾನಕ್ಕೆ ಕೇಂದ್ರೀಕರಣ ಅಂತ ಹೇಳಿ ಕರಿತೀವಿ. ಇದನ್ನ ಇಂಗ್ಲಿಷ್ನಾಗ ಫೋಕಸ್ ಅಂತ ಹೇಳಿ ಕರಿತೀವಿ. ಒಂದೇ ಕಡೆ ಗಮನ ನಿಲ್ಲಿಸುವುದು ಅಂತಂದಂಗ. ಅಂದ್ರೆ ಉದಾಹರಣೆಗೆ ಇಲ್ಲಿ ಪುಸ್ತಕದ ಕಡೆಗೆ ನಮ್ದ ಗಮನ ಎಲ್ಲ ಬಂತು, ಇನ್ನ ಇಲ್ಲದ್ ಬಿಟ್ಟು ಗಮನ ಬೇರೆ ಕಡೆ ಹೋಗಬಾರದು. ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಂದ್ರೆ ಕೇಂದ್ರೀಕರಣ. ಸೊ ಅವಧಾನ ಆಗ್ಬೇಕಾದ್ರ ಉದ್ದೀಪನ ಮತ್ತು ಕೇಂದ್ರೀಕರಣದ ಪ್ರಭಾವ ಏನದಲ್ಲ, ಅದು ಬಹಳಷ್ಟು ಮುಖ್ಯವಾಗಿದೆ. ಸೊ ಅವಧಾನದ 2 ಕಣ್ಣುಗಳು ಅಂತ ಹೇಳಿ ನಾವು ಉದ್ದೀಪನ ಮತ್ತು ಕೇಂದ್ರೀಕರಣ ಕರೆದ್ರೂ ಕೂಡ ತಪ್ಪಾಗಂಗಿಲ್ಲ. ಓಕೆ, ಸೊ ಇನ್ನ ಇದು ಸಾಮಾನ್ಯವಾದ ಅರ್ಥವನ್ನ ನಾವು ನೋಡಿದ್ದಾದ್ರೆ, ಇನ್ ಮುಂದುವರೆದು ಅವಧಾನದ ವೈಜ್ಞಾನಿಕ ಅರ್ಥ ಏನದಲ್ಲ ಅದನ್ನ ಒಂದ್ಸಲ ನೋಡೋಣ. ಇಲ್ಲಿ ಮೊದಲನೇದಾಗಿ ವೈಜ್ಞಾನಿಕ ಅರ್ಥ ಅಂತ ಇದೆ, ಇಲ್ಲಿ ನೋಡ್ರಿ. ಪರಿಸರದಲ್ಲಿರುವ ಹಲವಾರು ಉದ್ದೀಪನಗಳ ಪೈಕಿ ಒಂದು ನಿರ್ದಿಷ್ಟ ವಸ್ತುವಿನ ಕಡೆಗೆ ಮಾತ್ರ ನಮ್ಮ ಇಂದ್ರಿಯಗಳನ್ನು ಜಾಗೃತಗೊಳಿಸುವಂತ ಪ್ರಕ್ರಿಯೆ ಏನದಲ್ಲ, ಅದಕ್ಕೆ ನಾವು ಅವಧಾನ ಅಂತ ಹೇಳಿ ಕರಿತೀವಿ. ಸೊ ಈ ಅರ್ಥ ಮತ್ತು ನಾವು ಸಾಮಾನ್ಯವಾಗಿ ನೋಡಿದ್ವಲ್ಲ, ಆ ಅರ್ಥಕ್ಕೆ ಏನೂ ಕೂಡ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಪರಿಸರದಲ್ಲಿರುವ ಹಲವಾರು ಉದ್ದೀಪನಗಳು ಅಂತಂದ್ರೆ ಹೇಳ್ರಿ, ವಸ್ತುಗಳು ಅಥವಾ ವಿಷಯಗಳು ಅಂತಂದ್ರೆ ಪರಿಸರದಾಗಿರುವಂತ ಸಾಕಷ್ಟು ವಿಷಯಗಳು. ಆ ಪೈಕಿ ನಾವು ಕೇವಲ ಒಂದು ನಿರ್ದಿಷ್ಟ ವಸ್ತುವಿನ ಕಡೆಗೆ, ಅಲ್ಲಿ ಹೆಂಗ್ ಪುಸ್ತಕದ ಮೇಲೆ ಗಮನವನ್ನು ಹರಿಸುವಲ್ಲ, ಹಂಗ ನಿರ್ದಿಷ್ಟ ವಸ್ತುವಿನ ಕಡೆಗೆ ನಮ್ಮ ಇಂದ್ರಿಯಗಳನ್ನ ಜಾಗೃತಗೊಳಿಸುವಂತ ಪ್ರಕ್ರಿಯೆಗೆ ನಾವು ಅವಧಾನ ಅಂತ ಹೇಳಿ ಕರಿತೀವಿ ಅಂತ ತಿಳ್ಕೊಂಡು ವೈಜ್ಞಾನಿಕವಾಗಿ ಇದರ ಅರ್ಥವನ್ನು ನಾವು ಸೂಚಿಸಲಾಗಿದೆ. ಇನ್ನ ಈ ಒಂದು ಪ್ರಕ್ರಿಯೆ ನಡಿಬೇಕಾದ್ರೆ ಇದರ ಜೊತೆಗೆನ ಇನ್ 2 ಪ್ರಕ್ರಿಯೆ ನಡೀತಾವ. ಅವು ಯಾವತ್ತಂದ್ರ, ಒಂದು ಕ್ರಿಯಾಶೀಲ ಪ್ರಕ್ರಿಯೆ ಅಂತ ನಡೀತದೆ, ಇನ್ನೊಂದು ದೈಹಿಕ ಹೊಂದಾಣಿಕೆ ಅಂತ ಹೇಳಿ ನಡೀತದೆ. ಕ್ರಿಯಾಶೀಲ ಪ್ರಕ್ರಿಯೆ ಅಂತಂದ್ರೆ ಏನು ಅನ್ನೋದನ್ನ ಸ್ವಲ್ಪ ನೋಡ್ರಿ. ಕ್ರಿಯಾಶೀಲ ಪ್ರಕ್ರಿಯೆ ಅಂತಂದ್ರೆ ಇಲ್ಲಿ ಸಂವೇದನೆ ಮತ್ತು ಗ್ರಹಿಕೆಗೆ ಅಂದ್ರೆ ಇಂದ್ರಿಯಗಳ ಮೂಲಕ ನಾವು ಗ್ರಹಿಸ್ಕೊಳ್ಳೋದೇನದಲ್ಲ, ಅದಕ್ಕ ಮೆದುಳು ಮಾಡುವಂತ ಸಿದ್ಧತೆಯಾಗಿದೆ, ತಿಳಿತಾ. ಇನ್ನು ಎರಡನೇದು ದೈಹಿಕ ಹೊಂದಾಣಿಕೆ ಅಂತಂದ್ರೆ ಇಡೀ ನರವ್ಯೂಹದ ಮತ್ತು ಇಂದ್ರಿಯಗಳ ಹೊಂದಾಣಿಕೆ ಇದರಲ್ಲಿ ಇರ್ತದ ಅಂತಂದಾಗ. ಅಂದ್ರ ಅವಧಾನ ಮಾಡುವಾಗ ನರವ್ಯೂಹ ಏನದಲ್ಲ ಅದು, ಮತ್ತು ಇದು ಯಾವ್ದು ಹೇಳ್ರಿ, ಇಂದ್ರಿಯಗಳ ಹೊಂದಾಣಿಕೆ ಕೂಡ ಇರ್ತದ ಅಂತ ತಿಳ್ಕೊಂಡು ಹೇಳಾಗ್ತದ. ಸೊ ಇದಿಷ್ಟು ವೈಜ್ಞಾನಿಕ ಅರ್ಥ ಆಯ್ತು. ಇದನ್ನ ನಾವು ಉದಾಹರಣೆಗೆ ನೋಡೋದಾಯ್ತು ಅಂತ ತಿಳ್ಕೊಳ್ರಿ. ಇಲ್ಲಿ ಪರಿಸರದಲ್ಲಿರುವಂತ ಹಲವಾರು ಉದ್ದೀಪಕಗಳು ಅಂತ ಹೇಳಿ ತಿಳ್ಕೊಳ್ರಿ. ಯಾವ ಹೇಳ್ರಿ, ಇಲ್ಲೊಂದು ಉದ್ದೀಪನದ, ಇಲ್ಲೊಂದದ, ಸಾಕಷ್ಟಿಂತ ಉದ್ದೀಪನಗಳು ಇಲ್ಲಿದಾವ. ಇವೆಲ್ಲಾ ಇದ್ದಾಗೂ ಕೂಡ ನಮ್ ಮನಸ್ಸು ಏನಾಗ್ಬೇಕು ಹೇಳ್ರಿ, ನಮ್ಮ ಇಂದ್ರಿಯ
ಕೇವಲ ಒಂದದ್ರ ಮೇಲೆ ಫೋಕಸ್ ಮಾಡಬೇಕು. ಅದು ಯಾವ್ದತ್ತಂದ್ರೆ ಇಲ್ಲಿ ಸ್ಟಾರ್ ಅಂತದ ನೋಡ್ರಿ. ಇದ್ರ ಕಡೆಗೆ ಫೋಕಸ್ ಆಯ್ತು ನಮ್ಮ ಮೈಂಡ್. ಗೊತ್ತಾಯ್ತಾ? ಸೊ ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಅವಧಾನ. ನೀವು ಸೈಂಟಿಫಿಕ್ ಡೆಫಿನಿಷನ್ ಇರ್ಲಿ ಅಥವಾ ಸಾಮಾನ್ಯ ಇರ್ಲಿ, ಒಂದ ವಿಷಯ ತಿಳ್ಕೊಳ್ರಿ. ಅವಧಾನ ಅಂತಂದ್ರ ಹಲವಾರು ವಿಷಯಗಳಿದ್ದಾಗ ನಮ್ಮ ಮನಸ್ಸು ಒಂದು ವಿಷಯದ ಮೇಲೆ ಕೇಂದ್ರೀಕರಣಗೊಳ್ಳೋದೇನದಲ್ಲ ಅದಕ್ಕ ಅವಧಾನ ಅಂತ ಹೇಳಿ ಕರಿತೀವಿ. ಇದಿಷ್ಟೇ ನಿಮಗೆ ನೆನಪಿದ್ರೆ ಸಾಕು, ಬೇರೆ ಏನು ಬೇಕಾಗಿಲ್ಲ. ಇನ್ನ ಅವಧಾನದ ಕುರಿತು ಮನೋವಿಜ್ಞಾನಿಗಳು ಕೊಟ್ಟಂತಹ ವ್ಯಾಖ್ಯೆಗಳನ್ನ ನಾವು ನೋಡೋಣ. ಮೊದಲನೇ ಒಂದು ವ್ಯಾಖ್ಯೆ ಡಮ್ ವಿಲ್ಲೆ ಅಂತ ಹೇಳಿ ಒಬ್ಬರು ಮನೋವಿಜ್ಞಾನಿ ನೀಡಿದಂತ ವಾಕ್ಯ ಅದ. ಇವ್ರೇನ್ ಹೇಳ್ತಾರತ್ತಂದ್ರ, ಒಂದು ವಸ್ತುವಿನ ಬದಲು ಮತ್ತೊಂದರ ಮೇಲೆ ಪ್ರಜ್ಞೆಯನ್ನು ನಿಲ್ಲಿಸುವುದು ಅಂತ ಹೇಳ್ತಾರ. ಅಂದ್ರೆ ಒಂದ್ ವಸ್ತು ಅದ, ಇನ್ನೊಂದು ವಸ್ತು ಅದ. ಇವು ಎರಡು ವಸ್ತು ಅದ, ಒಂದು ವಸ್ತುವಿನ ಮೇಲೆ ಏನು ನಾವು ಗಮನವನ್ನು ಹರಿಸ್ತೇವಲ್ಲ, ಅದಕ್ಕ ನಾವು ಅವಧಾನ ಅಂತ ಹೇಳಿ ಕರೆಯೋದಂತ ಹೇಳ್ತಾರ. ಸೃಜನಾತ್ಮಕತೆಗೆ ಇದೊಂದು ಬಹಳಷ್ಟು ಅವಶ್ಯಕತೆ ಅದ ಅಂತ ತಿಳ್ಕೊಂಡು ಹೇಳ್ತಾರ. ಸೊ ಇವರು ವ್ಯಾಖ್ಯೆಯನ್ನು ನೀವು ನೆನ್ಪಿಡ್ಬೇಕಾಯ್ತು ಅಂತ ತಿಳ್ಕೊಂಡ್ರಿ. ಇಲ್ಲಿ ಪ್ರಜ್ಞಾನುಭವ ಅಂತ ಹೇಳಿ ಏನೋ ಒಂದು ಶಬ್ದ ಅದಲ್ಲ, ಇದನ್ನ ನೀವು ಕೀವರ್ಡ್ ಅನ್ನು ನೆನ್ಪಿಡ್ರಿ. ಅಂದ್ರೆ ಒಂದು ವಸ್ತುವಿನ ಬದಲು ಮತ್ತೊಂದರ ಮೇಲೆ ಪ್ರಜ್ಞೆಯನ್ನ ನಾವೇನ್ ಮಾಡೋದೈತೆ ಹೇಳ್ರಿ, ನಿಲ್ಸೋದದ. ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಂದ್ರೆ ಅವಧಾನ ಅಂತ ಅನ್ನೋದನ್ನ ಡಮ್ ವಿಲೆ ಅವ್ರು ಹೇಳ್ತಾರ. ಎರಡನೇ ವ್ಯಾಖ್ಯಾನ ನೋಡ್ರಿ, ಇಲ್ಲಿ ಜೇಮ್ಸ್ ರಾಸ್ ಅಂತ ಹೇಳಿ ಬರ್ತಾರ. ಇವ್ರೇನ್ ಹೇಳ್ತಾರತ್ತಂದ್ರೆ, ಆಲೋಚಿಸುವ ವಸ್ತುವನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಮೂಡಿಸುವ ವಿಧಾನ ಏನದಲ್ಲ, ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಂದ್ರ ಅವಧಾನ ಅಂತ ಹೇಳ್ತಾರೆ. ಸೊ ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಮೂಡಿಸೋದತ್ತಂದ್ರ ಸ್ಪಷ್ಟ ಚಿತ್ರ ನಮಗ್ ಇರಬೇಕು ಅಂತ ತಿಳ್ಕೊಂಡು ಹೇಳ್ತಾರ ಮನುಷ್ಯನಾಗ. ಇದನ್ನ ನೀವು ಕೀವರ್ಡ್ ಆಗಿ ಬಳಸ್ಕೊಳ್ರಿ. ಮತ್ತು ಮೂರನೇ ಒಂದು ವಾಕ್ಯ ಏನದಲ್ಲ, ರಾಮನಾಥ್ ಶರ್ಮಾ ಅವ್ರು ಕೊಡ್ತಾರ, ಭಾರತೀಯರವರು. ಇವ್ರೇನ್ ಹೇಳ್ತಾರಂದ್ರ, ಅಸಂಖ್ಯ ವಸ್ತುಗಳಲ್ಲಿ ಆಸಕ್ತಿಗೆ ತಕ್ಕಂತೆ ಒಂದನ್ನ ಆರಿಸ್ಕೊಳ್ಳೋದೇನದಲ್ಲ, ಅದನ್ನ ನಾವು ಅವಧಾನ ಅಂತ ಹೇಳಿ ಕರಿತೀವಿ ಅಂತ ತಿಳ್ಕೊಂಡು ಹೇಳ್ತಾರೆ. ಸೊ ಇಲ್ಲಿ ಆಸಕ್ತಿ ಅನ್ನೋದೇನು ಶಬ್ದ ಅದಲ್ಲ, ಇದು ಯಾರ್ದು ಹೇಳ್ರಿ, ರಾಮನಾಥ್ ಶರ್ಮಾ ಅವರದ ಕೀವರ್ಡ್ ಅದ. ಸೊ ಈ ಕೀವರ್ಡ್ ಮೂಲಕ ಈ ಮನೋವಿಜ್ಞಾನಿಗಳು ನೀಡಿದಂತ ವ್ಯಾಖ್ಯೆಗಳೇನದಲ್ಲ ಅದನ್ನ ತಾವ ನೆನಪಿನಲ್ಲಿ ಇಟ್ಕೊಳ್ರಿ. ಇನ್ನು ಮುಂದುವರೆದ ಎರಡನೇ ಒಂದು ಪ್ರಮುಖ ಭಾಗದ ಯಾವ್ದತ್ತಂದ್ರೆ ಅವಧಾನದ ಪ್ರಕಾರಗಳು ಅಂತದ. ಸೊ ಇಲ್ಲಿ ನಾನು ನಿಮಗೆ ಈಗಾಗಲೇ ಹೇಳ್ದಂಗ 3 ಪ್ರಕಾರಗಳದಾವ. ಅದ್ರಾಗ ಒಂದನೇದು ಯಾವ್ದತ್ತಂದ್ರ ಅನೈಚ್ಛಿಕ ಅವಧಾನ, ಇನ್ವಾಲಂಟರಿ ಅಟೆನ್ಷನ್ ಅಂತ ಹೇಳಿ ಕರಿತೀವಿ. ಎರಡನೇದು ಐಚ್ಛಿಕ ಅವಧಾನ, ವಾಲಂಟರಿ ಅಟೆನ್ಷನ್ ಅಂತ ಹೇಳ್ತೀವಿ. ಮತ್ತು ಮೂರನೇದು ಅಭ್ಯಾಸ ಅವಧಾನ, ಹ್ಯಾಬಿಚುವಲ್ ಅಟೆನ್ಷನ್ ಅಂತ ಹೇಳಿ ಕರಿತೀವಿ. ಸೊ ಈ 3 ಮುಖ್ಯವಾಗಿ ಅವಧಾನದ ಪ್ರಕಾರಗಳದಾವ. ಅದ್ರಾಗ ಮೊದಲನೇದ್ ನೋಡ್ರಿ, ಅನೈಚ್ಛಿಕ ಅವಧಾನ. ಎದಕ್ ನಾವು ಅನೈಚ್ಛಿಕ ಅವಧಾನ ಅಂತ ಹೇಳಿ ಕರಿತೀವಿ ಅಂದ್ರೆ, ಇಚ್ಛೆ ಇಲ್ಲದಿದ್ದರೂ ತಾನಾಗಿಯೇ ಗಮನ ಸೆಳೆಯುವುದು ತಂದಂಗೆ. ನಮಗ ಒಂದು ವಿಷಯದ ಕುರಿತು ಏನೂ ಇಂಟ್ರೆಸ್ಟ್ ಇಲ್ಲ, ಆದ್ರೂ ಕೂಡ ಆಟೋಮೆಟಿಕ್ ಆ ಕಡೆ ನಮ್ದು ಗಮನ ಹೋಗ್ತದಲ್ಲ, ಅದಕ್ಕ ಅನೈಚ್ಛಿಕ ಅವಧಾನ ಅಂತ ಹೇಳಿ ಕರಿತೀವಿ. ಇದಕ್ಕ ಶೂನ್ಯ ಪ್ರಯತ್ನ ಇರ್ತದ, ನಮ್ದು ಏನೂ ಎಫರ್ಟ್ ಇರಂಗಿಲ್ಲ, 0 ಎಫರ್ಟ್ ಇರ್ತದ, ಆದ್ರೂ ಕೂಡ ಅದ್ರ ಕಡೆಗೆ ಗಮನ ಹೋಗ್ತದ. ಉದಾಹರಣೆಗೆ ನೋಡೋದಾದ್ರೆ, ಒಂದು ಭಾರಿ ಶಬ್ದ ಅಥವಾ ಪ್ರಖರ ಬೆಳಕು ಅಂತಂದಂಗೆ. ಈಗ ನಾವು ರಸ್ತೆ ಮ್ಯಾಗ ಹೊಂಟಿರ್ತೇವೆ, ಆವಾಗ್ಲೇ ಇಮ್ಮಿಡಿಯೇಟ್ ಆಗಿ ಶಿಡಿಲ್ ಬಡದ್ ಬಿಡ್ತದ. ಅವಾಗ ದೊಡ್ಡ ಸೌಂಡ್ ಬರ್ತದಲ್ಲ, ಆ ಸೌಂಡ್ ಕಡೆಗೆ ಲಕ್ಷ್ಯ ಹೋಗ್ತದ. ಒಮ್ಮೆ ಮಿಂಚ್ ಬಿಡ್ತದ, ಮಿಂಚ್ ಕಡೆ ಲಕ್ಷ್ಯ ಹೋಗ್ತದ. ಈ ರೀತಿ ಕ್ಲಾಸ್ ರೂಮ್ದಾಗ ಕುಂತಾಗ ಶಿಕ್ಷಕರ ಪಾಠ ಕೇಳ್ತಿರ್ಬೇಕಾದ್ರನ ಹೊರಗಡೆ ಏನಾದ್ರೂ ಸೌಂಡ್ ಆಯ್ತು ಅಂತ ತಿಳ್ಕೊಡ್ರಿ, ನಮ್ಗ ಅದು ಬ್ಯಾಡಾಗ್ಯದ ಸೌಂಡ್, ಆದ್ರೂ ಕೂಡ ಸೌಂಡ್ ಕಿವಿ ಮ್ಯಾಗ ಬಿದ್ದ ಕೂಡಲೇ, ಜೋರಾದ ಸೌಂಡ್ ಇರ್ತದಲ್ಲ, ಬಿದ್ದ ಕೂಡಲೇ ಅದ್ರ ಕಡೆಗೆ ಲಕ್ಷ್ಯ ಹೋಗ್ತದಲ್ಲ, ಅದನ್ನ ನಾವ್ ಏನ್ ಕರಿತೀವಿ ಅಂತಂದ್ರೆ ಅನೈಚ್ಛಿಕ ಅವಧಾನ ಅಂತ ಹೇಳಿ ಕರಿತೀವಿ. ಇದು ಗೊತ್ತಾಯ್ತಾ? ಇನ್ನು ಎರಡನೇದು ಐಚ್ಛಿಕ ಅವಧಾನ ಅಂತ ಹೇಳಿ. ಉದ್ದೇಶಪೂರ್ವಕವಾಗಿ ಪ್ರಯತ್ನ ಪಟ್ಟು ಗಮನ ಹರಿಸುವುದೇನದಲ್ಲ, ಅದಕ್ಕೆ ನಾವು ಐಚ್ಛಿಕ ಅವಧಾನ ಅಂತ ಹೇಳಿ ಕರಿತೀವಿ. ಇಲ್ಲಿ ಹೆಚ್ಚಿನ ಪ್ರಯತ್ನ ಇರ್ತದ, ಹೈ ಎಫರ್ಟ್ ಇರ್ತದ, ತಿಳ್ತಾ. ಸೊ ಕಷ್ಟಪಟ್ಟು ಆ ಕಡೆ ನಾವು ಲಕ್ಷ್ಯ ಕೊಡ್ತಿರ್ತೀವಿ. ಈಗ ನೋಡ್ರಿ, ಕ್ಲಾಸ್ ರೂಮ್ದಾಗ ಕುಂತಿದ್ದೀವಿ, ಶಿಕ್ಷಕರ ಪಾಠ ಮಾಡತ್ತಾರ, ಆ ಕಡೆ ಅಂತೂ ನಾವು ಕೇಳ್ತಾ ಇರ್ತೀವಿ. ಅದ್ರ ಹೊರತಾಗಿಯೂ ಕೂಡ ಹೊರಗಡೆ ಜೋರಾಗಿ ಮಳಿ ಬರ್ತದ, ಮಳೆ ಸೌಂಡ್ ಅದ, ಜೋರಾಗಿ ಗಾಳಿ ಬೀಸ್ಕದ, ಗಾಳಿ ಸೌಂಡ್ ಅದ. ಅಕ್ಕಪಕ್ಕದ ಮಕ್ಕಳು ಕೂಡ, ಅಂದ್ರೆ ಬೇರೆ ಬೇರೆ ಕ್ಲಾಸ್ನಾಗ ಇರುವಂತ ಮಕ್ಕಳು ಕೂಡ ಚೂರ್ ಚೂರ್ ಸೌಂಡ್ ಮಾಡತ್ತಾರ. ಇದ್ರ ಎಲ್ಲರ ಹೊರತಾಗಿಯೂ ಕೂಡ ನಮಗ್ ಪಾಠ ಮಾಡುತ್ತಿರುವಂತ ಶಿಕ್ಷಕರ ಕಡೆಗೆ ಉದ್ದೇಶ ಪೂರ್ವಕವಾಗಿ ನಾವು ಗಮನವನ್ನು ಹರಿಸ್ತೇವಲ್ಲ, ಅದಕ್ಕೆ ನಾವ್ ಏನ್ ಕರಿತೇವೆ ಅಂತಂದ್ರ ಐಚ್ಛಿಕ ಅವಧಾನ ಅಂತ ಹೇಳಿ ಕರಿತೇವೆ. ಇನ್ನ ಮೂರನೇದ್ ಏನದಲ್ಲ, ಇದು ಅಭ್ಯಾಸ ಅವಧಾನ ಅಂತ ಹೇಳಿ ಬರ್ತದೆ. ಎದಕ್ ನಾವು ಅಭ್ಯಾಸ ಅವಧಾನ ಅಂತ ಹೇಳಿ ಕರಿತೇವೆ ಅಂತಂದ್ರ, ಐಚ್ಛಿಕ ಅವಧಾನವು ದಿನನಿತ್ಯದ ರೂಢಿಯಿಂದ ಅಭ್ಯಾಸವಾಗಿ ಬದಲಾಗುವುದು ಅಂತಂದಂಗೆ. ಉದಾಹರಣೆಗೆ, ಈಗ ಬೂಟ್ ಪಾಲಿಶ್ ಮಾಡುವ ಒಬ್ಬ ಹುಡುಗದಾನ, ಅವ ಜನರ ಮಧ್ಯೆ ಬೂಟ್ಗಳನ್ನೇ ನೋಡ್ತಿರ್ತಾನ. ಇದಕ್ಕೆ ನಾವ್ ಏನ್ ಕರಿತೀವಿ ಅಂತಂದ್ರ ಅಭ್ಯಾಸ ಅವಧಾನ ಅಂತ ಹೇಳಿ ಕರಿತೀವಿ. ಇದು ಏನಾಗ್ತಂದ್ರ ಸ್ವಯಂ ಚಾಲಿತ ಇರ್ತದ, ಆಟೋಮೆಟಿಕ್ ಆಗಿ ನಮ್ಮ ಲಕ್ಷ್ಯ ಆ ಕಡೆನೆ ಹೋಗ್ತದ. ಅಂದ್ರೆ ಯಾವ್ಯಾವ ವೃತ್ತಿದವ್ರು ಇರ್ತಾರಲ್ಲ, ಆ ವೃತ್ತಿದವರು ಅವ್ರಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನ ಜನರ ಮಧ್ಯೆಯೂ ಕೂಡ ನೋಡ್ತಿರ್ತಾರ. ಅವ್ರ ಕಣ್ಣಿಗೆ ಅದೇ ಬೀಳ್ತಿರ್ತಾವಲ್ಲ,
ಅದಕ್ಕೆ ನಾವು ಅಭ್ಯಾಸ ಅವಧಾನ ಅಂತ ಹೇಳಿ ಕರಿತೀವಿ. ಸೊ 3 ಅವಧಾನಗಳ ಪ್ರಕಾರಗಳು ತಮಗೆ ಗೊತ್ತಾಯ್ತು ಅಂತ ಹೇಳಿ ತಿಳ್ಕೊಂಡಿದ್ದನ್ನ ಇನ್ನು ಮುಂದುವರೆದು ನಾವು ಮೂರನೇ ಒಂದು ಭಾಗ ಅವಧಾನದ ನಿರ್ಧಾರಕಗಳು ಅಂತ ಹೇಳಿ ಬರ್ತದ. ಅವಧಾನದ ನಿರ್ಧಾರಕಗಳು ಇದ್ರಾಗ 2 ಪ್ರಕಾರಗಳದಾವ. ಒಂದು ಬಾಹ್ಯ ನಿರ್ಧಾರಕಗಳು, ಇನ್ನೊಂದು ಆಂತರಿಕ ನಿರ್ಧಾರಕಗಳು ಅಂತ ಹೇಳಿ ಬರ್ತದ. ಸೊ ಇಲ್ಲಿ ಬಾಹ್ಯ ನಿರ್ಧಾರಕಗಳು ಯಾವತ್ತಂದ್ರ ನಮ್ಮ ಒಂದು ಲಕ್ಷ್ಯ ಒಂದೇ ವಸ್ತುವಿನ ಮೇಲೆ ಯಾವ ಸಂದರ್ಭದಲ್ಲಿ ಹೋಗ್ತದ ಅನ್ನೋದನ್ನ ನಿರ್ಧರಿಸೋದೇನದಲ್ಲ, ಅದಕ್ಕೆ ನಿರ್ಧಾರಕಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ಮೊದಲನೇದು ಏನಂತಂದ್ರ ಏನಾದ್ರೂ ಪರಿಸರದಾಗ ಬದಲಾವಣೆ ಆಯ್ತು ಅಂತ ತಿಳ್ಕೊಳ್ರಿ, ಅವಾಗ ನಮ್ಮ ಲಕ್ಷ್ಯ ಅದ್ರ ಕಡೆಗೆ ಹೋಗ್ತದ. ಉದಾಹರಣೆಗೆ ಏಕತಾನತೆ ಮುರಿದಾಗ ಗಮನ ಹೋಗೋದು ಅಂತಂದಂಗೆ. ಏಕತಾನತೆ ಅಂತಂದ್ರ ಒಂದ್ ಫ್ಲೋದಾಗ ಹೊಂಟಿರ್ತದ, ಇದ್ದಕ್ಕಿದ್ದಂಗ ಅಲ್ಲಿ ಏನಾದ್ರೂ ಚೇಂಜಸ್ ಆಯ್ತು ಅಂತ ತಿಳ್ಕೊಳ್ರಿ, ಅವಾಗ ನಮ್ಮ ಲಕ್ಷ್ಯ ಅದ್ರ ಕಡೆಗೆ ಹೋಗ್ತದ. ಉದಾಹರಣೆಗೆ ಇಲ್ಲಿ ಅವ್ರು ಏನ್ ಕೊಡ್ತಾರ ಅಂತಂದ್ರ ಒಬ್ಬ ಟೀಚರ್ ಅದ ಅಂತ ತಿಳ್ಕೊಳ್ರಿ. ಟೀಚರ್ ಟೀಚಿಂಗ್ ಮಾಡ್ಬೇಕಾದ್ರ ಕಂಟಿನ್ಯೂಸ್ ಆಗಿ ಒಂದೇ ಲೈನ್ಲೆ ಒಂದ್ ಬಿಳಿ ಕಲರ್ಲೆ ಚೊಕ್ಪಿಸ್ಲೆ ಬರಿತಾ ಹೋಗ್ತಿರ್ತಾನ. ಇದ್ದಕ್ಕಿದ್ದಂಗ ನಡುವ ಅವ ಬಣ್ಣದ ಸೀಮೆ ಸುಣ್ಣ ಅಂತಂದ್ರ ಕಲರ್ ಚಾಕ್ಪೀಸ್ ಏನಾದ್ರು ಬಳಸಿದ ಅಂತ ತಿಳ್ಕೊಳ್ರಿ, ಅವಾಗ ಕಲರ್ ಚಾಕ್ಪೀಸ್ ಬರ್ದದ ಕಡೆಗೆ ಲಕ್ಷ್ಯ ಹೋಗ್ತದ ಅಂತಂದಂಗ. ಗೊತ್ತಾಯ್ತಾ? ಹಿಂಗಾಗಿ ಟೀಚರ್ಸ್ ಏನ್ ಮಾಡ್ತಾರಂದ್ರ ಯಾವಾಗ್ಲೂ ಬರಿಬೇಕಾದ್ರ ಹೆಡ್ಡಿಂಗ್ಸ್, ಇಂಪಾರ್ಟೆಂಟ್ ಲೈನ್ಸ್ ಇವೆಲ್ಲಾನು ಕಲರ್ ಚಾಕ್ಪೀಸ್ಲೆ ಬರಿತಾರ. ಯಾಕಂದ್ರ ನಿಮ್ ಗಮನ ಆ ಕಡೆ ಹೋಗ್ಲಿ ಅಂತ ತಿಳ್ಕೊಂಡು ಆ ರೀತಿ ಮಾಡಿರ್ತಾರ. ಇನ್ನ ಧ್ವನಿಯಲ್ಲಿ ಏನಾದ್ರೂ ಏರೇಳ್ತಾ ಐತೆ ಅಂತ ತಿಳ್ಕೊಳ್ರಿ, ಅವಾಗ ಕೂಡ ಆಟೋಮೆಟಿಕ್ ಆಗಿ ಆ ಕಡೆ ಲಕ್ಷ್ಯ ಹೋಗ್ತದ. ಈಗ ನಾರ್ಮಲ್ ಟೀಚಿಂಗ್ ಮಾಡ್ತಾನ ಅವ್ರ ಜೋರಾಗಿ ಒಂದ್ ಸ್ವಲ್ಪ ಸೌಂಡ್ದಾಗ ವೇರಿಯೇಷನ್ ಮಾಡ್ರಿ ಅಂತ ತಿಳ್ಕೊಳ್ರಿ, ಅವಾಗ ನಿಮ್ ಲಕ್ಷ್ಯ ಆಟೋಮೆಟಿಕ್ ಅವ್ರ ಕಡೆಗೆ ಹೋಗ್ತದ ಅಂತಂದಂಗ. ಇದು ಒಂದೇದು ಬದಲಾವಣೆ ಆದ್ರೆ. ಇನ್ನು ಎರಡನೇದು ತೀವ್ರತೆ ಹೆಚ್ಚಾದಾಗ ಕೂಡ ಇಂಟೆನ್ಸಿಟಿ ಅಂತ ಹೇಳಿ ಕರಿತೀವಿ. ಗೊತ್ತಾ? ತೀವ್ರತೆ ಹೆಚ್ಚಾದಾಗ ಕೂಡ ಆ ಕಡೆ ಲಕ್ಷ್ಯ ಹೋಗ್ತದ. ಉದಾಹರಣೆಗೆ ಈಗ ದುರ್ಬಲ ವಸ್ತುಗಳಿಗಿಂತ ತೀವ್ರ ವಸ್ತುಗಳು ಬೇಗ ಗಮನ ಸೆಳೆಯುತ್ತವೆ. ಉದಾಹರಣೆಗೆ ಗಟ್ಟಿಯಾದ ಮಾತು ಮತ್ತು ಪ್ರಖರವಾದಂತ ಬೆಳಕು ಇವೆಲ್ಲಾನು ಕೂಡ ಆಟೋಮೆಟಿಕ್ ಆಗಿ ನಮ್ಮ ಗಮನವನ್ನ ಅದ್ರ ಕಡೆಗೆ ಸೆಳಿತದೆ. ಈಗ ಒಬ್ರು ಸರ್ ಇರ್ತಾರ, ನಮ್ ಕ್ಲಾಸ್ನಾಗ ಟೀಚಿಂಗ್ ಮಾಡ್ತಿರ್ತಾರಲ್ಲ, ಅವ್ರದ್ದು ಸೌಂಡ್ ಅತಿ ಕಡಿಮೆ ಅದ ಅಂತ ತಿಳ್ಕೊಳ್ರಿ. ಇನ್ನೊಬ್ದು ಕ್ಲಾಸ್ನಾಗ ಇನ್ನೊಬ್ರು ಟೀಚರ್ ಇರ್ತಾರ, ಅವ್ರ ಸೌಂಡ್ ಅಗದಿ ಕಡಕ್ ಇರ್ತದ, ಬಹಳಷ್ಟ ಜೋರಾಗಿ ಮಾತಾಡ್ತಿರ್ತಾರ. ನಾರ್ಮಲ್ ಅವ್ರ ಜೋರಾಗೆ ಸೌಂಡ್ ಇರ್ತದ. ಅವಾಗ ನಮ್ಮ ಕ್ಲಾಸ್ನಕ್ಕಿಂತನೂ ಹೆಚ್ಚಿಗೆ ಬೇರೆ ಕ್ಲಾಸ್ನಾಗ ಟೀಚರ್ ಟೀಚ್ ಮಾಡುವಂತ ಧ್ವನಿ ಕಡೆಗೆನ ನಮ್ಮ ಗಮನ ಹೋಗ್ಬಿಡ್ತದಲ್ಲ. ಸೊ ಜೋರಾದ ಸೌಂಡ್ ಇತ್ತು ಅಂತ ತಿಳ್ಕೊಡ್ರಿ, ಆಟೋಮೆಟಿಕಲಿ ಆ ಕಡೆ ಹೋಗ್ತದ. ಗೊತ್ತಾಯ್ತಾ? ಇನ್ನೊಂದ್ ಏನಂತಂದ್ರೆ ಪ್ರಖರವಾದ ಬೆಳಕು ಅಂತಂದಂಗ. ಈಗ ನಾವು ರಸ್ತೆ ಮಧ್ಯೆ ಹೋಗ್ಬೇಕಾದ್ರೆ ನಾರ್ಮಲ್ ಎಲ್ಲಾ ಬಲ್ಬ್ಸ್ ಇರ್ತಾವ. ಒಂದ್ ಮರ್ಕ್ಯೂರಿ ಬಲ್ಬ್ ಇತ್ತು ಅಂತ ತಿಳ್ಕೊಡ್ರಿ, ಅದ್ರ ಕಡೆಗೆ ನಮ್ ಲಕ್ಷ್ಯ ಹಚ್ಚ ಹೋಗ್ತದ. ನಾರ್ಮಲ್ ಬಲ್ಬ್ ಕಡೆಗೆ ಹೋಗಂಗಿಲ್ಲ ಅಂತಂದಂಗ, ಬೆಳಕದ ಕಡೆಗೆ ಹೋಗಂಗಿಲ್ಲ ಅಂತಂದಂಗ. ಇನ್ ಮೂರನೇದ್ ಏನಂತಂದ್ರ ಗಾತ್ರವು ಕೂಡ ಅವಧಾನವನ್ನ ನಿರ್ಧರಿಸ್ತದ. ಹೆಂಗತ್ತಂದ್ರ ದೊಡ್ಡ ಉದ್ದೀಪನ ಏನಿರ್ತದಲ್ಲ, ದೊಡ್ಡ ಉದ್ದೀಪನ ಸುಲಭವಾಗಿ ನಮಗೆ ಆಕರ್ಷಿಸ್ತದ. ಉದಾಹರಣೆಗೆ ಎತ್ತರವಾದ ಕಟ್ಟಡಗಳು, ದೊಡ್ಡ ತಲೆಬರಹ ಅಂತಂದ್ರೆ ಹೆಡ್ಡಿಂಗ್ಸ್ ಅಂತಂದಂಗ. ಈಗ ಇಲ್ಲೇ ನೋಡ್ರಿ, ಇಲ್ಲಿ ಬಾಹ್ಯ ನಿರ್ಧಾರಕಗಳು ಅಂತ ಹೇಳಿ ದೊಡ್ಡ ಅಕ್ಷರ ಅದಾವ. ಇಡೀ ಈ ಬೋರ್ಡ್ ನೋಡಿದಾಗ ಫಸ್ಟ್ ಇಲ್ಲೇ ಲಕ್ಷ್ಯ ಹೋಗ್ತದ, ಯಾಕಂದ್ರ ದೊಡ್ಡದಾಗಿ ಬರ್ತದ. ಅದ್ರಕ್ಕಿಂತ ನೆಕ್ಸ್ಟ್ ಬದಲಾವಣೆ ಇವೆಲ್ಲ ಅತರ ಅಂಡರ್ ಬರುವಂತವು, ಅದಕ್ಕಿಂತ ಕಡಿಮೆ ಇವು ಇದಾವ. ಸೊ ಯಾವ ದೊಡ್ಡ ಅಂಶಗಳು ಇರ್ತಾವಲ್ಲ, ಅಂದ್ರೆ ದೊಡ್ಡ ಅಂಶಗಳು ವಸ್ತುಗಳು ಇರ್ತಾವಲ್ಲ, ಅವು ಬೇಗನೆ ನಮ್ ಗಮನವನ್ನು ಸೆಳಿಸ್ತಾವ. ಈಗ ನಾವು ರಸ್ತೆ ಮಧ್ಯೆ ಹೋಗ್ಬೇಕಾದ್ರ ನಾರ್ಮಲ್ ಎಲ್ಲಾನು ಸಿಂಗಲ್ ಫ್ಲೋರ್ ಮನೆಗಳಿದ್ದು, ಅಲ್ಲೇ ಒಂದು ಟ್ರಿಬಲ್ ಫ್ಲೋರ್ ಮನೆ ಇತ್ತು ಅಂತ ತಿಳ್ಕೊಡ್ರಿ, ನಮ್ಗ ಆ ದೊಡ್ಡ ಮನೆ ಕಡೆನ ಲಕ್ಷ್ಯ ಹೋಗ್ತದ ಅಂತಂದಂಗ. ಆಯ್ತಾ? ಇನ್ನ ನಾಲ್ಕನೇದ್ ಏನಂತಂದ್ರ ಭಿನ್ನತೆ, ಕಾಂಟ್ರಾಸ್ಟ್ ಅಂತಂದಂಗ. ಇಲ್ಲಿ ಸುತ್ತಲಿನ ವಸ್ತುಗಳಿಗಿಂತ ಭಿನ್ನವಾಗಿದ್ದರೆ ಗಮನ ಸೆಳ್ತದ ಅಂತಂದಂಗ. ಉದಾಹರಣೆಗೆ ಕುಳ್ಳನೆಯ ಗುಂಪಿನಲ್ಲಿ ಎತ್ತರವಾದ ಹುಡುಗ ಒಬ್ಬ ಇದ್ದ ಅಂತ ತಿಳ್ಕೊಳ್ರಿ, ಅವಾಗೂ ಗಮನ ಸೆಳ್ತಾನ ಅಂತಂದಂಗ. ಎಲ್ಲಾರು 4 ಫುಟ್ದವ್ರ ಇದಾರ, ಅವ್ರ ಮಧ್ಯೆ ಒಬ್ಬ 6 ಫುಟ್ದವ ಇದ್ರ, ಆ 6 ಫುಟ್ದವ್ ನಮ್ ಗಮನವನ್ನು ಸೆಳ್ತಾನ. 10 ಜನ ಹುಡುಗರು ಬರ್ತಾರ, ಅದ್ರ ಮಧ್ಯೆ ಒಬ್ಬ ಹುಡುಗಿ ಇದಾಳ ಅಂತಂದ್ರ ಹುಡುಗಿ ಗಮನ ಸೆಳ್ತಾಳ. ಅಥವಾ 10 ಜನ ಹುಡುಗಿಯರ್ ಬರತ್ತಾರ, ಅದ್ರ ಮಧ್ಯೆ ಒಬ್ಬ ಹುಡುಗಿದ್ರ ಹುಡುಗ ಗಮನವನ್ನು ಸೆಳ್ತಾನ. 10 ಜನ ನಾರ್ಮಲ್ ಡ್ರೆಸ್ನಾಗ ಬರ್ತಾರ, ಒಬ್ಬ ಯೂನಿಫಾರ್ಮ್ದಾಗ ಅದ ಅಂತಂದ್ರ ಯೂನಿಫಾರ್ಮ್ ಇದ್ದಂತ ವಿದ್ಯಾರ್ಥಿ ನಮ್ ಗಮನವನ್ನು ಸೆಳ್ತಾನ. ಈ ರೀತಿ ಏನ್ ಹೇಳ್ರಿ, ಭಿನ್ನತೆ ಇತ್ತು ಅಂತ ತಿಳ್ಕೊಂಡ್ರೆ ಗಮನ ಸೆಳ್ತದ. ಇಲ್ಲಿ ಉದಾಹರಣೆಗೆ ನೋಡ್ರಿ, ಇವೆಲ್ಲ ರೌಂಡ್ ಶೇಪ್ನಾಗ ಇದಾವ, ಇಲ್ಲಿ ಒಂದ ಸ್ಟಾರ್ ಅದ, ಇದ್ರ ಕಡೆ ನಿಮ್ಮ ಗಮನ ಸೆಳ್ತದನೂ ಇಲ್ಲ. ಇದೇ ರೀತಿ ಕಾಂಟ್ರಾಸ್ಟ್, ಭಿನ್ನತೆ ಇದ್ದಾಗ ಗಮನ ಸೆಳ್ತದ ಅಂದಂಗ. ಇನ್ನ ಬಾಹ್ಯ ನಿರ್ಧಾರಕಗಳಲ್ಲಿ ಇನ್ನ ಚಲನಾತ್ಮಕ ಪ್ರಚೋದನೆಗಳು ಅಂತ ಹೇಳಿ ಒಂದು ಭಾಗದ. ಇದ್ರಾಗ ನೋಡ್ರಿ, ಚಲನೆ ಇದು ಕೂಡ ಮೂವ್ಮೆಂಟ್ ಏನಿರ್ತದಲ್ಲ, ಇದು ಕೂಡ ನಮ್ಮ ಗಮನವನ್ನು ಸೆಳ್ತದ. ಉದಾಹರಣೆ ನೋಡ್ರಿ, ನಿಶ್ಚಲ ಮಾದರಿಗಳಿಗಿಂತ ಚಲಿಸುವ ವಸ್ತುಗಳು ಬೇಗ ಗಮನ ಸೆಳೆಯುತ್ತವೆ ಅಂತಂದಂಗ. ಅಂದ್ರೆ ಉದಾಹರಣೆ, ಈಗ ರಸ್ತೆ ಮ್ಯಾಗ ಎಲ್ಲಾನು ಇವು ನಿಂತಿದಾವ, ಕಾರ್ಗಳು ನಿಂತಿದಾವ ಅಂತ ತಿಳ್ಕೊಳ್ರಿ. ಟ್ರಾಫಿಕ್ ಸಿಗ್ನಲ್ ಅದ, ಎಲ್ಲಾನು ನಿಂತಿದಾವ. ಅವಾಗ ಬೈಕ್ ಅದಾವ ಒಬ್ಬ ಬಂದ ಇಲ್ಲದ ಸಂಧಿ ಒಳಗಿಂದ ಬೈಕ್ ಓಡಿಸ್ಕೊಂತ ಹೋಗ್ತಾನ. ಅವಾಗ ನಮಗ್ ಲಕ್ಷ್ಯ ಎದ್ರ ಕಡೆ ಬರ್ತದ ಹೇಳ್ರಿ, ಬೈಕ್ ಕಡೆಗೆ ಬರ್ತದ. ಯಾಕಂದ್ರೆ ಎಲ್ಲಾನು ನಿಂತಿದಾವ, ಅದು ಒಂದ ಚಲನಾತ್ಮಕತೆಯಲ್ಲಿದೆ. ಸೊ ಹಿಂಗಾಗಿ ಆ ಕಡೆ ಲಕ್ಷ್ಯ ಹೋಗ್ತದ. ಅದಕ್ಕೆ ಏನ್ ಹೇಳ್ತಾರಂದ್ರೆ, ಶಿಕ್ಷಕರು ಒಂದೇ ಕಡೆ ನಿಲ್ಲದೆ ಅರ್ಥಪೂರ್ಣವಾಗಿ ಚಲಿಸುವುದು ಸೂಕ್ತ ಅಂತ ಹೇಳ್ತಾರೆ. ಅಂದ್ರೆ
ಟೀಚಿಂಗ್ ಮಾಡೋ ಟೈಮ್ದಾಗ ಒಂದೇ ಕಡೆ ಇದ್ರ ಅಂತ ತಿಳ್ಕೊಡ್ರಿ, ಅವಾಗ ನೀವು ಹುಡುಗರನ್ನ ಹೆಚ್ಚಾಗಿ ಅಟ್ರಾಕ್ಟ್ ಮಾಡಕ್ ಸಾಧ್ಯ ಇಲ್ಲ. ಅವ್ರ ಲಕ್ಷ್ಯವನ್ನ ಕೇಂದ್ರೀಕರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕ ಅರ್ಥಪೂರ್ಣವಾಗಿ ಎಲ್ಲಾ ಕಡೆಗೂನು ಮೂವ್‌ಮೆಂಟ್ ಮಾಡ್ಕೊತಿದ್ರ ಅವ್ರ ಗಮನ ಆಟೋಮೆಟಿಕ್ ಆಗಿ ನಿಮ್ ಕಡೆ ಬರ್ತದ ಅಂದಂಗ. ಇನ್ನ ನಾವೆಲ್ಟಿ ಅಂತ ಹೇಳಿ ಕರಿತೇವಿ. ಏನ್ ನಾವೀನ್ಯತೆ ಅಂತಂದ್ರ ಹೊಸ ವಿಧಾನವಿದ್ದಲ್ಲಿ ಗಮನ ತಾನಾಗಿಯೇ ಹೋಗ್ತದ ಅಂತಂದಂಗ. ಉದಾಹರಣೆ, ಕೇವಲ ಚಿತ್ರಪಟಗಳ ಬದಲು ತರಗತಿಯಲ್ಲಿ ಪ್ರಯೋಗ ಮಾಡಿಸುವುದು ಸೂಕ್ತ ಅಂತ ಹೇಳ್ತಾರ. ಅಂದ್ರೆ ನೀವು ಕ್ಲಾಸ್ ರೂಮ್‌ದಾಗ ನೀವು ಹೊಸ ಹೊಸ ನಾವೀನ್ಯತೆಯ ಬೋಧನಾ ವಿಧಾನಗಳನ್ನ ಅಳವಡಿಸಿರಿ ಅಂತ ತಿಳ್ಕೊಳ್ರಿ, ಅವಾಗ ಆಟೋಮೆಟಿಕ್ ಆಗಿ ಅದ್ರ ಕಡೆ ಲಕ್ಷ್ಯ ಬರ್ತದ. ಹೊಸ ಏನೇ ಇರ್ಲಿ, ವಸ್ತು ಇರ್ಲಿ, ಹೊಸ ಒಂದು ಬೋಧನಾ ವಿಧಾನ ಇರ್ಲಿ, ಅದ್ರ ಕಡೆಗೆ ಮಕ್ಕಳ ಲಕ್ಷ್ಯ ಹೆಚ್ಚು ಬರ್ತದ ಅಂತ ನಂಗೆ ಹೇಳ್ತಾ. ಸೊ ಹಿಂಗಾಗಿ ಖಾಯಂ ನೀವು ಒಂದ್ ಚಿತ್ರಪಟ ಹಿಡ್ಕೊಂಡ ಇದು ಭೂಪಟ ಹಿಡ್ಕೊಂಡು ಅದ್ರಾಗ ನೀವು ಪ್ಲೇಸ್ಗಳನ್ನ ತೋರಿಸ್ತಿದ್ರ, ಈ ಸಲ ಡಿಫ್ರೆಂಟ್ ಆಗಿ ತೋರಿಸ್ರಿ, ಗ್ಲೋಬ್ ಮೂಲಕ ತೋರಿಸ್ರಿ. ಅಥವಾ ಸೈನ್ಸ್ ಅವ್ರ ಇದ್ರ ಅಂತ ತಿಳ್ಕೊಡ್ರಿ, ಪ್ರಾಕ್ಟಿಕಲ್ ಮಾಡೋದ್ರ ಮೂಲಕ ನಾವು ವಿಷಯವನ್ನ ಅವ್ರಿಗೆ ಹೇಳ್ರಿ, ಅವಾಗ ಅವ್ರ ಇಂಟ್ರೆಸ್ಟ್ ತೋರ್ತಾರ ಅಂತಂದಂಗ. ಇನ್ನ ಏಳನೇದು ಯಾವ್ದತ್ತಂದ್ರೆ ಸಾಮಾಜಿಕ ಸಲಹೆ, ಸೋಷಿಯಲ್ ಸಜೆಷನ್ಸ್ ಅಂತಂದಂಗ. ಸೋಷಿಯಲ್ ಸಜೆಷನ್ಸ್ ಅಂದ್ರೆ ಏನ್ ಹೇಳ್ರಿ, ಇತರರ ಸೂಚನೆ ಮತ್ತು ಪ್ರಭಾವ ಅಂತಂದಂಗ. ಈಗ ಕ್ಲಾಸ್ ರೂಮ್ದಾಗ ಒಬ್ಬರು ಸರ್ ಹೇಳ್ತಿರ್ತಾರ ನೋಡ್ರಿ, ಇಲ್ಲಿ ನೋಡ್ರಿ ಎಚ್ಚರದಿಂದ ಕೇಳ್ರಿ, ಹಿಂಗೆಲ್ಲ ಹೇಳ್ತಿರ್ತಾರಲ್ಲ, ಅದಕ್ಕೆ ನಾವೇನ್ ಕೇಳ್ತೇವೆ ಹೇಳ್ರಿ, ಸೋಷಿಯಲ್ ಸಜೆಷನ್ಸ್ ಅಂತ ಹೇಳಿ ಕರಿತೇವೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾನೆ ನಿಮ್ಗ. ನೀವು ಜಾತ್ರೆ ಒಳಗೆ ಹೋದಾಗ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿರ್ತಾರ, ಏನ್ ಹೇಳ್ರಿ, ಅಣ್ಣ ಬರ್ರಿ, ಅಕ್ಕ ಬರ್ರಿ, ಇದು ಕೇವಲ ಯಾವುದೇ ವಸ್ತು ತಗೊಳ್ರಿ, ₹25 ಮಾತ್ರ ಅಂತ ಹೇಳಿ. ಈ ಅನೌನ್ಸ್ಮೆಂಟ್ ದವರು ಕೂಡ ಈ ಒಂದು ಅವಧಾನದ ಟೆಕ್ನಿಕ್ ಯೂಸ್ ಮಾಡ್ತಾರ. ಹಿಂಗಾಗಿ ಶಿಕ್ಷಕರಾದ ನಾವು ಅದನ್ನ ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ಬೇಕು ಅನ್ನೋದು ನಿಮಗ್ ಬಿಟ್ಟಿದ್ದದ, ಗೊತ್ತಾಯ್ತಾ. ಇನ್ನ 8ನೇದು ಪುನರಾವರ್ತನೆ ಅಂತ ಹೇಳಿ ಬರ್ತದ, ರಿಪಿಟೇಷನ್ ಅಂತ ಹೇಳಿ. ಒಂದೇ ವಿಷಯವನ್ನ ಮತ್ತೆ ಮತ್ತೆ ಪ್ರದರ್ಶಿಸುವುದು ಅಂತಂದಂಗ. ಯಾವ ವಿಷಯ ಕಠಿಣ ಇರ್ತಾವ ಮತ್ತ ಹಳಗನ್ನಡಿತ್ ಅಂತ ತಿಳ್ಕೊಡ್ರಿ, ಅವಾಗ ಆಮೇಲೆ ಸೈನ್ಸ್ ಕೆಲವೊಂದಿಷ್ಟು ಫಾರ್ಮುಲಾಸ್ ಇದ್ದಾಗ ಅವಾಗೆಲ್ಲಾನು ಕೂಡ ನೀವು ಅದನ್ನ ರೆಗ್ಯುಲರ್ ಹೇಳ್ದಂಗ ಒಂದೇ ಸಲ ಹೇಳಂಗಿಲ್ಲ. ಅಂತ ಇಂಪಾರ್ಟೆಂಟ್ ಇದ್ದಿದ್ದ 2-3 ಸಾಲಿ ನೀವು ಏನ್ ಮಾಡ್ಬೇಕಂದ್ರ ರಿಪೀಟ್ ಮಾಡ್ಬೇಕು. ಅವಾಗ ಏನಾಗ್ತಂದ್ರ ಕಷ್ಟಕರ ಪದವನ್ನ 3-4 ಬಾರಿ ನೀವು ಸ್ಪಷ್ಟವಾಗಿ ಪುನರುಚ್ಚರಿಸುವುದರಿಂದ ಅವ್ರಿಗೆ ನಿಮ್ಮ ಕಡೆಗೆ ಅವಧಾನ ಬರ್ತದ ಅಂತಂದೆ. ಸೊ ಇವೆಲ್ಲಾನು ಕೂಡ 8 ಏನಿದಾವಲ್ಲ, ಇವೆಲ್ಲ ಬಾಹ್ಯ ನಿರ್ಧಾರಕಗಳಿದಾವ. ಮತ್ತೆ ಇನ್ನ ಮುಂದುವರೆದು ಬಿ ಪಾಠದಾಗ ಆಂತರಿಕ ನಿರ್ಧಾರಕಗಳು ಅಂತ ಹೇಳಿ ಬರ್ತಾವ. ಇವು ಎರಡೇ ಅದಾವ ಹೇಳ್ತಾ. ಆಂತರಿಕ ನಿರ್ಧಾರಕಗಳಲ್ಲಿ ಮೊದಲನೇದು ಯಾವ್ದತ್ತಂದ್ರೆ ಅಗತ್ಯತೆಗಳು ಅಂತಂದಂಗ. ಯಾವಾಗ ಮನುಷ್ಯನಿಗೆ ಅಗತ್ಯತೆ ಇರ್ತದಲ್ಲ, ಅವಾಗ ಆಟೋಮೆಟಿಕ್ ಅದ್ರ ಕಡೆಗೆ ಅವಧಾನ ಹೋಗ್ತದ, ಲಕ್ಷ್ಯ ಹೋಗ್ತದ. ಇದಕ್ಕೆ ಉದಾಹರಣೆಗೆ ನೋಡ್ರಿ, ನಮ್ಮ ಅಗತ್ಯತೆಗಳನ್ನು ಪೂರೈಸುವ ವಸ್ತುಗಳ ಕಡೆಗೆ ಅವಧಾನ ಕೇಂದ್ರೀಕೃತವಾಗುತ್ತದೆ. ಉದಾಹರಣೆ, ಹಸಿದ ವ್ಯಕ್ತಿಗೆ ಕೇವಲ ಆಹಾರ ಹೋಟೆಲ್ಗಳು ಮಾತ್ರ ಕಾಣುತ್ತವೆ. ಈಗ ಒಬ್ಬಗೆ ನಮಗ್ ಹಸಿವಾಗ್ಯದ ಅಂತ ತಿಳ್ಕೊಡ್ರಿ, ಅವಾಗ ಆಟೋಮೆಟಿಕಲಿ ನಮ್ಗೆ ಏನಾಗ್ತದೆ ಹೇಳ್ರಿ, ಹೋಟೆಲ್ಗಳು ಅಷ್ಟೇ ಕಾಣ್ತಿರ್ತಾವೆ. ಯಾಕಂದ್ರೆ ನಮಗೆ ಆಸಕ್ತಿ, ಈಗ ನಮ್ಗೆ ಇದೇನ ಅಗತ್ಯತೆ ಏನದ ಹೇಳ್ರಿ, ಊಟ ಮಾಡೋದದ. ಊಟ ಮಾಡೋದು ಇದ್ದಾಗ ನಮಗ್ ಹೋಟೆಲ್ಗಳು ಮಾತ್ರ ಕಾಣ್ತಾವ ಹೇಳ್ತಾ. ಅದೇ ರೀತಿ ಒಬ್ಬ ಕಾರ್ ತಗೊಳವದ ಅಂತ ತಿಳ್ಕೊಡ್ರಿ, ಒಂದು ಕಾರ್ ಕೊಂಡ್ಕೊಳ್ಳೋದ ಅಂತ ತಿಳ್ಕೊಡ್ರಿ, ಅವಾಗ ಅವ್ಗೆ ಎಲ್ಲಿ ನೋಡಿದ್ರು ಕೂಡ ಕಾರ್ದ ಅಡ್ವರ್ಟೈಸ್ಮೆಂಟ್ ಮಾತ್ರ ಕಾಣ್ತಾವ ಅಂತಂದಂಗ. ಇದ ಅಗತ್ಯತೆಗಳು ಅಂತಂದಂಗ ಹೇಳ್ತಾ. ಇನ್ನ 10ನೇದು ಒಂದು ಬರ್ತದ, ಮತ್ತು ಇಂಟರ್ನಲ್ ಇದ್ರಾಗ 2ನೇದು ಇದು ಆಸಕ್ತಿಗಳು ಅಂತ ಹೇಳಿ ಬರ್ತದೆ. ಆಸಕ್ತಿ ಇರುವ ವಿಷಯದತ್ತ ಗಮನ ಸೆಳೆಯಲ್ಪಡ್ತದ ಅಂತಂದಂಗ. ಇದನ್ನ ನಾವ ಗುಪ್ತಾವಧಾನ ಅಂತ ಹೇಳಿ ಕರಿತೇವೆ. ಇದು ಇಂಪಾರ್ಟೆಂಟ್ ಅದ ನೋಡ್ರಿ. ಯಾವ್ದನ್ನು ಗುಪ್ತಾವಧಾನ ಅಂತ ಹೇಳಿ ಕರೀತಾರೋ ಅಂತ ಹೇಳಿ ಕೇಳಿದಾರೆ ಪ್ರಶ್ನೆ. ಆಸಕ್ತಿ ಇರುವ ವಿಷಯದತ್ತ ಗಮನ ಸೆಳೆಯಲ್ಪಡುತ್ತದೆ, ಇದನ್ನ ನಾವ ಗುಪ್ತಾವಧಾನ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ, ಟಿವಿಯಲ್ಲಿ ವಾರ್ತೆ ಬರುತ್ತಿದ್ದರೂ ಕ್ರಿಕೆಟ್ ಪ್ರೇಮಿಯ ಗಮನ ಕೇವಲ ಕ್ರೀಡಾ ವಿವರಣೆಯ ಕಡೆಗೆ ಮಾತ್ರ ಇರ್ತದೆ. ಈಗ ನಾವು ಟಿವಿ ನೋಡ್ತಿರ್ತೇವೆ, ಅಲ್ಲಿ ವಾರ್ತಾ ಸ್ಟಾರ್ಟ್ ಇರ್ತದೆ, ವಾರ್ತಾದಾಗ ಬಹಳಷ್ಟು ವಿಷಯಗಳನ್ನ ಹೇಳ್ತಿರ್ತಾರ. ಅದಾಗ್ಯೂ ಕೂಡ ನಮಗ್ ಕ್ರಿಕೆಟ್ ಇಂಟ್ರೆಸ್ಟ್ ಇರ್ತದೆ ಅಂತ ತಿಳ್ಕೊಡ್ರಿ, ಕೇವಲ ನಾವು ಸ್ಪೋರ್ಟ್ಸ್ ಏನ್ ಇದು ಹೇಳ್ತಾರಲ್ಲ, ವಾರ್ತೆ ಹೇಳ್ತಾರಲ್ಲ, ಅದ್ರ ಕಡೆಗೆ ಅಷ್ಟ ಲಕ್ಷ್ಯ ಇರ್ತದೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತಾನ. ಹೆಣ್ಮಕ್ಳ ಧಾರಾವಾಹಿ ನೋಡ್ತಿರ್ತಾರ, ಅವಾಗ ಅವ್ರ ಧಾರಾವಾಹಿಗಿಂತ ಹೆಚ್ಚಾಗಿ ಆ ಧಾರಾವಾಹಿದಲ್ಲಿ ಪಾತ್ರಧಾರಿಗಳು ಏನಿರ್ತಾರಲ್ಲ, ಹೆಣ್ಮಕ್ಳು ಯಾರನ್ನ ಸಾಡಿ ಉಟ್ಕೊಂಡಾರಲ್ಲ, ಅದ್ರ ಕಡೆಯಿಂದ ಲಕ್ಷ್ಯ ಇರ್ತದ. ಅವ್ರಿಗೆ ಆ ಸ್ಟೋರಿಗಿಂತನೂ ಇಂಟ್ರೆಸ್ಟ್, ಅಂದ್ರೆ ಅವ್ರ ಆಸಕ್ತಿ ಎದ್ರ ಕಡೆಗೆ ಅದ ಹೇಳ್ರಿ, ಸಾಡಿ ಕಡೆಗೆ ಅದ. ಸೊ ಹಿಂಗಾಗಿ ಅವ್ರಿಗೆ ಅವ್ರು ಹುಟ್ಟಿರುವಂತ ಸಾಡಿ, ತೊಟ್ಟಿರುವಂತ ಬಂಗಾರ, ಇದ್ರ ಕಡೆಗೆನೆ ಹೆಚ್ಚು ಲಕ್ಷ್ಯ ಹೋಗ್ತದಲ್ಲ, ಅದಕ್ಕೆ ನಾವು ಆಸಕ್ತಿ ಅಂತ ಹೇಳ್ಕರ್ತೇವೆ. ಗುಪ್ತಾವಧಾನ ತಂದ ಕೂಡಲೇ ನಿಮ್ಗೆ ಹೆಣ್ಮಕ್ಳು ಸಾರಿ ಏನ್ ಅಬ್ಸರ್ವ್ ಮಾಡ್ತಾರಲ್ಲ, ಅದ ನೆನಪಾಗ್ಬೇಕು ಅಂತ ನಂಗೆ. ಓಕೆ, ಅದಕ್ಕೆ ನಾವ್ ಏನ್ ಕೇಳ್ತೇವೆ ಅಂತಂದ್ರೆ ಆಸಕ್ತಿಗೆ ಏನ್ ನೋಡ್ರಿ, ಆಸಕ್ತಿಯ ಅವಧಾನದ ತಾಯಿ ಅಂತ ಹೇಳಿ ಕೇಳ್ತೇವೆ ನಾವು ಹೇಳ್ತಾ. ಆಸಕ್ತಿ ಅವಧಾನದ ತಾಯಿ ಅಂತ ಹೇಳಿ ಕರಿಲಾಗ್ತದ. ಇನ್ನು ಮುಂದುವರೆದು ನೋಡೋದಾದ್ರೆ 4ನೇ ಒಂದು ಅಂಶ, ತರಗತಿಯಲ್ಲಿ ಅವಧಾನ ಕೇಂದ್ರೀಕರಿಸುವ 5 ಪ್ರಬಲ ವಿಧಾನಗಳು ಅಂತದ. ಸೊ ಇಲ್ಲಿ ಏನ್ ಮಾಡ್ಬೇಕಂತಂದ್ರ, ಟೀಚರ್ ಅದವ ಮೊದಲನೇದು ಒಂದು ಕೆಲಸ, ದೃಕ್ ಶ್ರವಣೋಪಕರಣಗಳ ಬಳಕೆ ಮಾಡಬೇಕು ಅಂತಂದಂಗ. ಸಂದರ್ಭಾನುಸಾರ ಪ್ರಾಜೆಕ್ಟರ್, ಸ್ಮಾರ್ಟ್ ಬೋರ್ಡ್ ಮುಂತಾದವುಗಳನ್ನ ಬಳಸಬೇಕು. ಅವಾಗ ಏನಾಗ್ತದೆ ಹೇಳ್ರಿ, ವಿದ್ಯಾರ್ಥಿಗಳ ಗಮನ ಆಟೋಮೆಟಿಕ್ ಆ ಕಡೆಗೆ ಹೋಗ್ತದೆ ಅಂತಂದಂಗ ಹೇಳ್ತಾ. ನೀವು ರೆಗ್ಯುಲರ್
ಬೋರ್ಡ್ ಮ್ಯಾಗ ಟೀಚಿಂಗ್ ಮಾಡ್ತಿದ್ರ ಅಂತ ತಿಳ್ಕೊಡ್ರಿ ಅವ್ರಿಗೂ ಕೂಡ ಬೋರ್ ಆಗ್ತದ ತಿಳ್ತಾ. ಅದಕ್ಕಾಗಿ ಮಧ್ಯೆ ಮಧ್ಯೆ ಬೇರೆ ಬೇರೆ ಸೈನ್ಸ್ ಟೀಚರ್ ಇದ್ರೆ ಪ್ರಾಕ್ಟಿಕಲ್ ಮಾಡಿಸೋದು, ಆಮೇಲೆ ಆರ್ಟ್ಸ್ ಅವ್ರ ಇದ್ರಕ್ಕೆ ನೀವು ಗ್ಲೋಬ್ ತೋರಿಸಿ ಅವ್ರಿಗೆ ಪಾಠ ಮಾಡ್ಬೋದು. ಇಂಥವು ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡಿರ ಅಂತ ತಿಳ್ಕೊಡ್ರಿ, ಅವಾಗ ಅವ್ರಿಗೆ ಏನಾಗ್ತದೆ ಹೇಳ್ರಿ ಆಟೋಮೆಟಿಕ್ಲಿ ಲಕ್ಷ್ಯ ಬರ್ತದೆ. ಎರಡನೇದ ಆಸಕ್ತಿಯನ್ನು ಕೆರಳಿಸಬೇಕು. ಟೀಚರ್ ಆದವ ಯಾವಾಗ್ಲೂ ಕೂಡ ಪಾಠ ಮಾಡ್ಬೇಕಾದ್ರೆ ಮಕ್ಕಳ ನೈಜ ಅಗತ್ಯತೆಗಳಿಗೆ ಸ್ಟೋರಿಗಳನ್ನ ಮತ್ತು ವಿಷಯಗಳನ್ನ ಜೋಡಿಸ್ಬೇಕು. ಹಿಂಗಾಗಿ ಅದ್ರ ಪುಸ್ತಕ ಜ್ಞಾನವಾಗಿ ಇರದ ಅದ ಅಪ್ಲಿಕೇಶನ್ ಲೆವೆಲ್ಗೆ ಹೋಗೋ ಹಂಗ ನೀವು ಟೀಚಿಂಗ್ ಮಾಡಿದಾದ್ರೆ ಏನಾಗ್ತದೆ ಹೇಳ್ರಿ ಎಫೆಕ್ಟಿವ್ ಆಗ್ತದೆ ಅಂತಂದಾಗ. ಮೂರನೇದು ಪುಷ್ಟೀಕರಣ ಅಂತ ಹೇಳಿ ರೀಎನ್ಫೋರ್ಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಪಾಠ ಆಲಿಸುವ ಮಕ್ಕಳಿಗೆ ಅವಾಗ ರೀಎನ್ಫೋರ್ಸ್ಮೆಂಟ್ ಅಂದ್ರೆ ಪ್ರೋತ್ಸಾಹ ಬಹುಮಾನ ನೀವು ನೀಡಬೇಕು. ಅವ್ರು ಸರಿಯಾದ ಉತ್ತರ ಕೊಟ್ರಕ್ಕೆ ನೀವು ಶಬಾಷ ಗುಡ್ ಈ ರೀತಿ ಹೇಳ್ಬೇಕು. ಅಟ್ಲೀಸ್ಟ್ ಒಂದು ಸ್ಮೈಲ್ ಆದ್ರೂ ನೀವು ಕೊಡ್ಬೇಕು ಅಂತಂದಾಗ. ಇನ್ ನಾಲ್ಕನೇದು ಏನಂತಂದ್ರೆ ನವೀನ ವಿಧಾನ, ಹೊಸ ಹೊಸ ವಿಧಾನಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಬೇಕು. ಉದಾಹರಣೆಗೆ ಪ್ರಯೋಗ ಮತ್ತು ಕಲಿಕೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಕೊಡಬೇಕು. ಅಂದ್ರೆ ಇಂಟ್ರಾಕ್ಷನ್ ಮಾಡುವಂತ ಪದ್ಧತಿಯನ್ನೆಲ್ಲಾನು ಕೂಡ ಅಳವಡಿಸ್ಕೊಳ್ಬೇಕು ಅಂದಂಗೆ. ಇನ್ನ ಐದನೇದು ಯಾವ್ದತ್ತಂದ್ರೆ ಸೂಕ್ಷ್ಮ ಗಮನ. ನೀವು ಎಲ್ಲಾ ಮಕ್ಕಳನ್ನ ಗಮನಿಸುತ್ತಿರ್ಬೇಕು. ದಿಢೀರವಾಗಿ ಯಾರದ್ರ ಲಕ್ಷ್ಯ ಇಲ್ಲ ಅಂತ ಅನಿಸಿದ್ರ ನೀವು ಇಮ್ಮಿಡಿಯೇಟ್ ಏನ್ ಮಾಡ್ಬೇಕು ಹೇಳ್ರಿ ಪ್ರಶ್ನೆ ಒಂದನ್ನು ಕೇಳ್ಬೇಕು. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಏನಾಗ್ತದೆ ಹೇಳ್ರಿ, ಇವ್ರು ಯಾವಾಗ ನಮ್ ಕಡೆ ಪ್ರಶ್ನೆ ಕೇಳ್ತಾರ ಗೊತ್ತಾಗಂಗಿಲ್ಲಪ್ಪ ಅಂತ ತಿಳ್ಕೊಂಡ ಅವ್ರ ಫೋರ್ಸಬಲಿ ಯಾಕ ನಿಮ್ ಕಡೆಗೆ ಏನಾಗ್ತದ ಗಮನವನ್ನು ಕೊಡ್ತಾರ. ಅವ್ರ ಫೋರ್ಸಬಲಿ ಕೊಟ್ರನು ಕೂಡ ಅವ್ರು ನೀವು ಹೇಳೋದ್ ಅವ್ರಿಗೆ ತಿಳಿದ್ರೆ ಸಾಕಲ್ಲ. ಸೊ ಈ ರೀತಿ ಒಬ್ಬ ಶಿಕ್ಷಕ ಆದವ ಏನ್ ಮಾಡ್ಬೇಕಂದ್ರ ಈ ಎಲ್ಲಾ ತಂತ್ರಗಳನ್ನ ಬಳಸ್ಕೊಂಡು ಮಕ್ಕಳ ಕಲಿಕೆಯನ್ನ ಇನ್ನಷ್ಟ ಹೆಚ್ಚಿಗೆ ಮಾಡ್ಬೇಕು ಅಂದಾಗ. ಇನ್ನ ಇದ ನೈಜ ಜೀವನಕ್ಕೆ ಈ ತರದ ಒಂದು ಅಪ್ಲಿಕೇಶನ್ ನೋಡಿದ್ವು ಅಂತ ತಿಳ್ಕೊಳ್ರಿ. ಇಲ್ಲಿ 3 ಉದಾಹರಣೆಗಳಿದಾವ. 3 ಉದಾಹರಣೆಗಳನ್ನ ಕೊಡ್ತಾನೆ ನೋಡ್ರಿ. ಅಟೆನ್ಷನ್ ಸಂಬಂಧಪಟ್ಟಂತೆ, ಅವಧಾನಕ್ಕೆ ಸಂಬಂಧಪಟ್ಟಂತೆ. ಒಬ್ಬ ಉದ್ಯೋಗ ಆಕಾಂಕ್ಷಿ ಇದ್ದಂತ ತಿಳ್ಕೊಳ್ರಿ. ಅಂದ್ರ ಅವನಿಗೆ ಜಾಬ್ ಇಲ್ಲ, ಜಾಬ್ ಹುಡುಕಾತ ಅಂತ ತಿಳ್ಕೊಳ್ರಿ. ಅವಾಗ ಅವ ಯಾವಾಗ್ಲೂ ಕೂಡ ಪತ್ರಿಕೆಯಲ್ಲಿ ಕೇವಲ ಉದ್ಯೋಗದ ಪ್ರಕಟಣೆಗಳನ್ನ ಮಾತ್ರ ಹುಡುಕ್ತಾ ಇರ್ತಾನ ನಾವು. ಆ ಪೇಪರ್ ಹಿಂಗ್ ಹಿಂಗ್ 1ನೇ ಪೇಜ್ ಇರ್ತದ ಅದೆಲ್ಲ ಬೇಕಾಗಿಲ್ಲ. ಯಾಕಂದ್ರೆ ಒಳಪುಟದಾಗ ಉದ್ಯೋಗ ಅವಕಾಶ ಇರ್ತದ. ಸೊ ಹಿಂಗ್ ಇಮಿಡಿಯೇಟ್ ಹೊರಳ್ಸಾನ ಅಲ್ಲಿ ಏನದಾವಲ್ಲ ಅವಷ್ಟೇ ನೋಡ್ತಾನ, ಅವಷ್ಟೇ ಕ್ಯಾಚ್ ಮಾಡ್ಕೊಳ್ತಾನ ತಿಳಿತಾ. ಸೊ ಇದಕ್ಕೆ ಕಾರಣ ಏನತ್ತಂದ್ರ ನೀಡ್ ಅಂದ್ರ ಅಗತ್ಯತೆ ಅದ. ಅವಂಗ ಜಾಬ್ ಅಗತ್ಯತೆ ಅದ. ಅದಕ್ಕ ಅವನಿಗೆ ಪೇಪರ್ದಾಗ ಕೇವಲ ಏನ್ ಕಾಣ್ತಾವ ಹೇಳ್ರಿ ಜಾಹೀರಾತುಗಳು ಮಾತ್ರ ಕಾಣ್ತಾವ, ಜಾಬ್ ಜಾಹೀರಾತುಗಳು ಮಾತ್ರ ಕಾಣ್ತಾವ. ಇನ್ನು ಎರಡನೇದ ಒಬ್ಬ ಕ್ರಿಕೆಟ್ ಅಭಿಮಾನಿ ಇದ ಅಂತ ತಿಳ್ಕೊಳ್ರಿ. ಅವ್ನು ಟಿವಿ ನೋಡ್ತಿರ್ಬೇಕಾದ್ರ ವಾರ್ತೆಯಲ್ಲಿ ಕೇವಲ ಕ್ರೀಡಾ ವಿಭಾಗದವನ್ನ ಮಾತ್ರ ಗಮನವಿಟ್ಟ ಅವ್ನು ನೋಡ್ತಾನ ಮತ್ ಕೇಳ್ತಾನ. ಇದಕ್ಕೆ ಕಾರಣ ಏನತ್ತಂದ್ರ ಅವನ ಆಸಕ್ತಿ ತಿಳಿತಾ. ಇದಕ್ ಕಾರಣ ಅವನ ಆಸಕ್ತಿ, ಇಲ್ಲಿ ಅವನ ಕಾರಣ ಅಗತ್ಯತೆ ಅದ. ಇನ್ನು ಮೂರನೇದು ಬೂಟ್ ಪಾಲಿಶ್ ಮಾಡುವಂತ ಒಬ್ಬ ಹುಡುಗಿದಾನ ಅಂತ ತಿಳ್ಕೊಳ್ರಿ. ಅವ ಜನರ ಮಧ್ಯೆ ಯಾವಾಗ್ಲೂ ಕೂಡ ಅವ್ನು ನೋಡೋದ್ ಏನತ್ತಂದ್ರೆ ಕೇವಲ ಅವ್ರ ಬೂಟ್ಗಳನ್ನ ಮಾತ್ರ ನೋಡ್ತಾನ ತಿಳಿತಾ. ಇದು ಎದಕ್ಕಂದ್ರ ಕಾರಣ ಅವನ ಅಭ್ಯಾಸ ತಿಳಿತಾ. ಸೊ ಈ 3 ಅಂಶಗಳ ನೈಜ ಉದಾಹರಣೆಗಳು ಏನದವಲ್ಲ ಇವನ್ನ ಅರ್ಥ ಮಾಡ್ಕೊಡ್ರಿ. ಅವಧಾನದ ಕುರಿತು ಪರ್ಫೆಕ್ಟ್ ನಿಮಗೆ ತಿಳಿತು ಅಂತ ಹೇಳಿ ನಾನು ತಿಳ್ಕೊಂಡಿದ್ದಾನೆ. ಇನ್ ಮುಂದುವರೆದು ಇವತ್ತಿನ ಒಂದು ಅವಧಿಯಲ್ಲಿ ನಾವು ಯಾವ್ಯಾವ ಅಂಶಗಳನ್ನ ಅಭ್ಯಾಸ ಮಾಡ್ತೀವಿ ಅನ್ನೋದು ಕ್ವಿಕ್ ರಿವ್ಯೂ ಅನ್ನ ನೋಡೋಣ. ಮೊದಲನೇದು ಅವಧಾನದ ಕುರಿತು ನಾವು ಏನ್ ಮಾಡಿದ್ವಿ ಹೇಳ್ರಿ, ಅರ್ಥ ಮತ್ತು ವ್ಯಾಖ್ಯೆಗಳ ಕುರಿತು ನಾವು ಅಭ್ಯಾಸ ಮಾಡಿದೀವಿ. ಅತರ 3 ಜನರ ವ್ಯಾಖ್ಯೆಗಳನ್ನ ಅಭ್ಯಾಸ ಮಾಡಿದೀವಿ. ನಂತರ ನಾವ್ ಏನ್ ಮಾಡಿದೀವಿ ಅಂದ್ರೆ ಅವಧಾನದ ಪ್ರಕಾರಗಳನ್ನ ಅಭ್ಯಾಸ ಮಾಡಿದೀವಿ. ಇಲ್ಲಿ 3 ರೀತಿ ಅವಧಾನದ ಪ್ರಕಾರಗಳದಾವ. ಒಂದನೇದು ಅನೈಚ್ಛಿಕ ಅವಧಾನ, ಎರಡನೇದು ಐಚ್ಛಿಕ ಅವಧಾನ, ಮೂರನೇದು ಅಭ್ಯಾಸ ಅವಧಾನ ಅಂತೇಳಿ. ಅದಾದ ಕೂಡಲೇ ನಾವು ಅದರ ನಿರ್ಧಾರಕಗಳನ್ನ ಅಭ್ಯಾಸ ಮಾಡಿದೀವಿ 3ನೇ ಭಾಗದಲ್ಲಿ. ಸೊ ಇಲ್ಲಿ 10 ನಿರ್ಧಾರಕಗಳನ್ನ ಅಭ್ಯಾಸ ಮಾಡಿದೀವಿ. ಅದ್ರಾಗ 8 ನಿರ್ಧಾರಕಗಳು ಬಾಹ್ಯ ನಿರ್ಧಾರಕಗಳದಾವ, 2 ಆಂತರಿಕ ನಿರ್ಧಾರಕಗಳದಾವ. ಆಮೇಲೆ ಮುಂದುವರೆದ 4ನೇ ಒಂದು ಭಾಗದಲ್ಲಿ ನಾವು ಇದರ ಶೈಕ್ಷಣಿಕ ನಿಹಿತಾರ್ಥಗಳ ಕುರಿತು ಅಭ್ಯಾಸ ಮಾಡಿದೀವಿ ಆಯ್ತಾ. ಸೊ ಇದು ಅವಧಾನದ ಕುರಿತ ಎಲ್ಲಾ ಮಾಹಿತಿ ಆಯ್ತು. ಇನ್ನ ಅವಧಾನಕ್ಕೆ ಸಂಬಂಧಿಸಿದಂತ 10 MCQs ಏನದವಲ್ಲ ಅದನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಒಂದು ಪ್ರಶ್ನೆ ಏನದಲ್ಲ ಇಲ್ಲಿ ನೋಡ್ರಿ. ಒಂದು ನಿರ್ದಿಷ್ಟ ಉದ್ದೀಪನದ ಕಡೆಗೆ ಗಮನ ಹರಿಸುವ ಪ್ರಕ್ರಿಯೆ ಏನದಲ್ಲ ಅದಕ್ಕೆ ನಾವ್ ಏನಂತ ಕರಿತೀವಿ ಹೇಳ್ರಿ, ಅವಧಾನ ಅಂತ ಹೇಳಿ ಕರಿತೀವಿ. ಇನ್ನ ಇಲ್ಲಿ ಆನ್ಸರ್ ಯಾಕೆ ಟಿಕ್ ಮಾಡಿದಿರಿ ಅಂತ ಹೇಳಿ ನೀವು ಕೇಳೋರ. ಆನ್ಸರ್ ಯಾಕೆ ಟಿಕ್ ಮಾಡಿದತ್ತಂದ್ರ ಇಲ್ಲಿ ಎಲ್ಲಾ ಪ್ರಶ್ನೆ ಅದಾವ, ನಿಮ್ಮ ಅವಧಾನ ಸೆಳೆಯೋ ಸಲುವಾಗಿ ಇದನ್ನ ಏನ್ ಮಾಡಿದ ಹೇಳ್ರಿ, ಈ ಕಲರ್ವನ್ನಾಗಿ ಮಾಡ್ಯದ. ಸೊ ಇದ ಆನ್ಸರ್ ಅದ. ಇನ್ನು ಎರಡನೇದ್ ನೋಡ್ರಿ, ಆಲೋಚನೆಯಲ್ಲಿ ಬರುವ ವಸ್ತುವನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಮೂಡಿಸುವ ವಿಧಾನವೇ ಅವಧಾನ ಅಂತ ಹೇಳಿ ಹೇಳಿದವ್ರು ಯಾರು ಅಂತ ನಂಗೆ ಈ ಡೆಫಿನೇಷನ್ ಅದ. ಸೊ ಈ ಡೆಫಿನೇಷನ್ ಕೊಟ್ಟವ್ರು ಯಾರು ಹೇಳ್ರಿ, ಜೇಮ್ಸ್ ರಾಸ್ ಅವರು ಕೊಟ್ಟಿದ್ದಾರೆ. 3ನೇ ಆನ್ಸರ್ ಏನದಲ್ಲ ಇದು ರೈಟ್ ಆನ್ಸರ್ ಅದ. ಇನ್ನ ಮೂರನೇ ಪ್ರಶ್ನೆ, ದಿಢೀರ್ ಎಂದು ಕೇಳುವ ಭಾರಿ ಶಬ್ದದತ್ತ ನಮ್ಮ ಗಮನ ಹರಿಯುವುದು ಯಾವ ಪ್ರಕಾರದ ಅವಧಾನ ಅಂತ ಹೇಳಿ ಕೇಳಿದಾರೆ. ಇದು ಯಾವ್ದು ಹೇಳ್ರಿ, ಅನೈಚ್ಛಿಕ ಅವಧಾನ ಹೇಳ್ತಾ. ಇನ್ 4ನೇದು, ಬೂಟ್ ಪಾಲಿಶ್ ಮಾಡುವ ಹುಡುಗ ಜನರ ಬೂಟುಗಳನ್ನು ಗಮನಿಸುವುದು ಇದಕ್ಕೆ ಉದಾಹರಣೆಯಾಗಿದೆ. ಇಲ್ಲಿ ನೋಡ್ರಿ, ಐಚ್ಛಿಕ ಅವಧಾನ, ಅಭ್ಯಾಸ ಅವಧಾನ, ಅನೈಚ್ಛಿಕ ಅವಧಾನ, ಆಂತರಿಕ ಅವಧಾನ. ಯಾವ್ದು ಹೇಳ್ರಿ, ಅಭ್ಯಾಸ ಅವಧಾನ. ಆಮೇಲೆ 5ನೇ ಪ್ರಶ್ನೆ, ತರಗತಿಯಲ್ಲಿ ಶಿಕ್ಷಕರು ಆಗಾಗ್ಗೆ
ಬಣ್ಣದ ಸೀಮೆ ಸುಣ್ಣ ಕಲರ್ ಚಾಕ್ ಪೀಸ್ ಬಳಸುವುದು ಅವಧಾನದ ಯಾವ ನಿರ್ಧಾರ ಅಂತ ಹೇಳಿ ಕೇಳಿದಾರೆ. ಯಾವ್ದು ಹೇಳ್ರದ? ಇಲ್ಲಿ ನೋಡ್ರಿ, ಚಲನೆ, ಗಾತ್ರ, ಪುನರಾವರ್ತನೆ ಮತ್ತು ಬದಲಾವಣೆ. ಯಾವ್ದು ಹೇಳ್ರಿ? ಬದಲಾವಣೆ ಆಗಿದೆ. ಇನ್ನ 6ನೇ ಪ್ರಶ್ನೆ ನೋಡ್ರಿ, ಅವಧಾನದ ಯಾವ ನಿರ್ಧಾರವನ್ನು ಗುಪ್ತಾವಧಾನ ಎಂದು ಕರೆಯುತ್ತಾರೆ? ಆಸಕ್ತಿ, ತೀವ್ರತೆ, ಗಾತ್ರ ಮತ್ತು ನವೀನತೆ. ಯಾವ್ದು ಹೇಳ್ರಿ? ಆಸಕ್ತಿ. ಓಕೆ. ಇನ್ನ 7ನೇ ಪ್ರಶ್ನೆ, ಹಸಿದ ವ್ಯಕ್ತಿಯ ಗಮನ ಆಹಾರದ ಕಡೆಗೆ ಸೆಳೆಯಲ್ಪಡುತ್ತದೆ. ಇದು ಎದರಿಂದ ಅಂತ ಹೇಳಿ ಕೇಳಿದಾರೆ. ಸೊ ಏನ್ ಹೇಳ್ರಿ? ಅವನಿಗೆ ಅಗತ್ಯತೆ ಮತ್ತು ಅಭಿಪ್ರೇರಣೆ ಇರೋದ್ರಿಂದ ಆ ರೀತಿ ಆಗ್ಯದ. ಇನ್ನ 8ನೇ ಪ್ರಶ್ನೆ ನೋಡ್ರಿ, ಕಷ್ಟಕರ ಪದದ ಕಡೆಗೆ ಗಮನ ಸೆಳೆಯಲು ಶಿಕ್ಷಕರು ಪದವನ್ನು 3-4 ಬಾರಿ ಹೇಳುವುದು ಯಾವ್ದಂತ ಕೇಳಿದಾರೆ. ಇದಕ್ಕ ನಾವು ಪುನರಾವರ್ತನೆ ಅಂತ ಹೇಳಿ ಕರಿತೇವೆ. ಇನ್ನು 9ನೇದು, ಅವಧಾನದ ತಾಯಿ ಎಂದು ಯಾವುದನ್ನು ಕರೆಯುತ್ತಾರೆ? ಯಾವ್ದನ್ನ ಹೇಳ್ರಿ? ಆಸಕ್ತಿಯನ್ನ ಅವಧಾನದ ತಾಯಿ ಅಂತ ಹೇಳಿ ಕರೀತಾರೆ. 10ನೇ ಪ್ರಶ್ನೆ, ತರಗತಿಯಲ್ಲಿ ಕಲಿಯುವ ವಿಷಯವು ಮಕ್ಕಳ ಯಾವುದಕ್ಕೆ ಸಂಬಂಧಿಸಿರಬೇಕು ಅಂತ ಕೇಳಿದಾರೆ. ಶಿಕ್ಷಕರ ಇಷ್ಟಕ್ಕೆ, ಮಕ್ಕಳ ಅಗತ್ಯತೆಗಳಿಗೆ, ಕೇವಲ ಪಠ್ಯ ಪುಸ್ತಕಕ್ಕೆ ಮತ್ತು ಶಾಲೆಯ ನಿಯಮಕ್ಕೆ. ಇಲ್ಲಿ ಯಾವ್ದು ಹೇಳ್ರಿ? ಮಕ್ಕಳ ಅಗತ್ಯತೆಗಳಿಗೆ ಸಂಬಂಧಪಟ್ಟಂತೆ ಇರಬೇಕು ಅಂದಂಗೆ. ಓಕೆ. ಸೊ ಇದಿಷ್ಟು ಅವಧಾನದ ಕುರಿತು ನಾವು ಅಭ್ಯಾಸ ಮಾಡಿದ್ದಾಯ್ತು. ಇನ್ನು ಮುಂದಿನ ಅವಧಿಯಲ್ಲಿ ಮತ್ತೊಂದು ಕಾನ್ಸೆಪ್ಟ್ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.